ಯಾವಾಗ ಎರಡನೇ ಬಾರಿಗೆ ದರ್ಶನ್ ಅಂಡ್ ಗ್ಯಾಂಗನ್ನು ಕಸ್ಟಡಿಗೆ ಪಡ್ಕೊಂಡ್ರು ಆವಾಗಲೂ SPP ಕೋರ್ಟ್ ಗಮನಕ್ಕೆ ತಂದಿದ್ರು ಏನೇನು ಕೆಲಸಗಳು ಬಾಕಿ ಇದೆ ಅಂತ. ಅವೆಲ್ಲವನ್ನ ಮಾಡಿ ಮುಗಿಸಿದ್ದಾರೆ ಇವಾಗ. ಓಕೆ, ರಿಮ್ಯಾಂಡ್ ಕಾಪಿಯಲ್ಲಿ ಸ್ಫೋಟಕ ಸತ್ಯ ಇದೆ. ದರ್ಶನ್ ಮನೆಯಲ್ಲೇ ಸಿಕ್ಕಿದೆ ದೊಡ್ಡ ಸಾಕ್ಷಿ. ದರ್ಶನ್ ಮನೆ ಸ್ಥಳ ಮಹಜರ್ ಮಾಡಿದಾಗ ಎರಡನೇ ಬಾರಿಗೆ ದರ್ಶನ್ ಅಂಡ್ ಗ್ಯಾಂಗ್ ಕಸ್ಟಡಿ ಪಡ್ಕೊಳ್ಳೋದಕ್ಕೆ ಕಾರಣನೇ ಇದು. ದರ್ಶನ್ ಮನೆ ಮಹಜರ್ ಮಾಡಬೇಕು, ಗೋಡೌನ್ ಮಹಜರ್ ಮಾಡಬೇಕು, ಮೈಸೂರಿಗೆ ಹೋಗಬೇಕು, ಇನ್ನೂ ಕೂಡ ಮೈಸೂರಿನಲ್ಲಿ ಮಹಜರ್ ಮಾಡಬೇಕು, ಆ ಹೋಟೆಲ್ನಲ್ಲಿ, ಚಿತ್ರದುರ್ಗದಲ್ಲಿ ಮಾಡಬೇಕು ಅಂತೆಲ್ಲ ಅವತ್ತು ಹೇಳಿದರು. ಕಸ್ಟಡಿಗೆ ಪಡ್ಕೋಬೇಕಾದ್ರೆ ಅದೆಲ್ಲ ಅಂಶಗಳನ್ನು ರಿಮ್ಯಾಂಡ್ ಕಾಪಿಯಲ್ಲಿ ಹಾಕಿದ್ದಾರೆ. ಅವೆಲ್ಲವನ್ನು ಕೂಡ ನಾವು ಮಾಡಿದ್ದೀವಿ ಸರ್ ಅಂತ. ಸೊ ಏನು ಕೃತ್ಯ ನಡೆದಾಗ ದರ್ಶನ್ ಧರಿಸಿದ್ದ ಬಟ್ಟೆಯನ್ನು ವಶಪಡಿಸ್ಕೊಂಡಿದ್ದಾರೆ. ದರ್ಶನ್ ಏನೋ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕಿದ್ರಂತೆ ಅವತ್ತೊಂದು ದಿನ. ಅದು ಬಹಳ ಮುಖ್ಯ ಆಗುತ್ತೆ, ಯಾಕೆಂದರೆ ಬಟ್ಟೆ ಮೇಲೆ ಏನಾದರೂ ರಕ್ತದ ಕಲೆಗಳಿದೆಯಾ ನೋಡಬೇಕಾಗತ್ತೆ. ದರ್ಶನ್ ಮನೆಯಲ್ಲಿದ್ದ ಜೀನ್ಸ್ ಪ್ಯಾಂಟ್ ಹಾಗೂ ಟಿ ಶರ್ಟನ್ನು ವಶಪಡಿಸ್ಕೊಂಡಿದ್ದಾರೆ. ಅದು ದರ್ಶನ್ ಮನೆ ಟೆರೇಸ್ ಮೇಲೆ ಪತ್ತೆಯಾಗಿದೆ. ಮನೆ ಕೆಲಸದಾಕಿ ಅದನ್ನು ಒಗೆದಾಕಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆ CCTV ಫುಟೇಜ್ನಲ್ಲಿ ಅವ್ರು ಧರಿಸಿರೋ ಬಟ್ಟೆಯನ್ನು ರಿಕವರಿ ಮಾಡ್ಕೊಂಡಿರ್ಬೇಕಲ್ಲ ಇವರು. ಅದನ್ನು FSL ಕಳಿಸ್ಕೊಡ್ತಾರೆ, ಇದನ್ನೂ FSL ಕಳಿಸ್ಕೊಡ್ತಾರೆ. ಆಗ ನಾವು ಮಾತನಾಡ್ತಾ ಇದ್ವಿ ಲೂಮಿನಸ್ ಟೆಸ್ಟ್ ಅಂತ ಮಾಡ್ತಾರೆ ಅಂತಂದ್ಬಿಟ್ಟು. ಆ ಲೂಮಿನಸ್ ಟೆಸ್ಟಲ್ಲಿ ಗೊತ್ತಾಗುತ್ತಂತೆ, ಒಂದು ವೇಳೆ ಏನಾದ್ರು ರಕ್ತದ ಕಲೆ ಅದಕ್ಕೆ ಬಿದ್ದು ಒಗೆದಿದ್ರೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಒಗೆದಿದ್ರೂ ಗೊತ್ತಾಗುತ್ತಂತೆ. ಹಾಗಾಗಿ ದರ್ಶನ್ ಮನೆಯಲ್ಲಿ ಇದ್ದಂತಹ ಬಟ್ಟೆ, ಆತ ಧರಿಸಿದ್ದ ಟಿ ಶರ್ಟ್ ಮತ್ತು ಜೀನ್ಸ್ ಎರಡನ್ನೂ ವಶಪಡಿಸ್ಕೊಂಡಿದ್ದಾರೆ. ಕೇವಲ ದರ್ಶನ್ ಮನೆ ಮಾತ್ರ ಅಲ್ಲ, ವಿಜಯಲಕ್ಷ್ಮಿ ಅಂದರೆ ದರ್ಶನ್ ಅವರ ಪತ್ನಿಯ ಮನೆಯಿಂದಲೂ ಕೂಡ ದರ್ಶನ್ ಧರಿಸಿದ್ದ ಶೂ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ದರ್ಶನ್ ಮನೆ ಮಾತ್ರ ಅಲ್ಲ, ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲೂ ಸಾಕ್ಷಿಯನ್ನು ಸಂಗ್ರಹಿಸಿದ್ದಾರೆ. ಕೊಲೆ ಕೃತ್ಯದ ವೇಳೆ ಆರೋಪಿ ದರ್ಶನ್ ಧರಿಸಿದ್ದ ಶೂಸ್ ವೆರಿ ಇಂಪಾರ್ಟೆಂಟ್. ರಕ್ತದ ಕಲೆಗಳು ಅದರ ಮೇಲೆ ಬಿದ್ದಿರ್ಬೋದು, ಕೂದಲೇನಾದರೂ ಇರ್ಬೋದು ಅದರ ಮೇಲೆ. ಹಾಗಾಗಿ ಅದನ್ನು ವಿಜಯಲಕ್ಷ್ಮಿಯವರೇ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಕೃತ್ಯದ ವೇಳೆ ಧರಿಸಿದ್ದ ಶೂಗಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ರು, ಯಾಕೆಂದರೆ ದರ್ಶನ್ ಮನೆಯಲ್ಲಿ ಸಿಕ್ಕಿರಲಿಲ್ಲ. ಅದು ದರ್ಶನ್ ಮನೆಯಲ್ಲಿ ಟಿ ಶರ್ಟು ಮತ್ತು ಜೀನ್ಸ್ ಸಿಕ್ಕಿದ್ದು. ವಿಜಯಲಕ್ಷ್ಮಿ ಮನೆಯಲ್ಲಿ ಇತ್ತು ಅದು ಲೂಫರ್ಸ್ ಶೂಸ್. ಆತ ಧರಿಸಿದ್ದು ಅವತ್ತು ಲೂಫರ್ಸ್. ಅದನ್ನು ವಶಕ್ಕೆ ಪಡ್ಕೊಂಡ್ರು. ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ ಅವರ ಶೂ ತಂದಿಟ್ಟಿದ್ದು ಅವರ ಕಾಸ್ಟ್ಯೂಮ್ ಅಸಿಸ್ಟೆಂಟ್. ಸೊ ಹಾಗಾಗಿ ಪೊಲೀಸರಿಗೆ ಶೂ ಅನ್ನು ಹಸ್ತಾಂತರ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಅದು ಕೂಡ ಒಂದು ಮನವಿಯ ಮೇರೆಗೆ. ಏನಂತ, ಮಗ ಅಪ್ರಾಪ್ತ ಆಗಿರೋದ್ರಿಂದ ಮಹಜರ್ಗೇನು ಮನೆಗೆ ಬರಬೇಡಿ ಸರ್, ನಮ್ಮಲ್ಲಿ ಏನೂ ಇಲ್ಲ, ನಿಮಗೆ ಶೂ ತಾನೇ ಬೇಕು, ಶೂ ನಾ ಕೊಡ್ತೀನಿ ಅಂತ ಹೇಳಿ ಅಪಾರ್ಟ್ಮೆಂಟ್ ಹೊರಗಡೆ ಅವರೇ ಬಂದು ಪೊಲೀಸರಿಗೆ ಶೂ ಅನ್ನು ಕೊಟ್ಟಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ. ಅದು ಇನ್ನೊಂದು ಸಾಕ್ಷಿ ಆಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇವಾಗ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಲಾಗಿರುವಂತಹ ಅಂಶ ಮತ್ತು ವಶಪಡಿಸ್ಕೊಂಡಿರ್ತಕ್ಕಂಥ ವಸ್ತುಗಳು ಇವೆಲ್ಲವೂ ಕೂಡ ಕೇಸನ್ನು ಎಷ್ಟು ಸ್ಟ್ರಾಂಗ್ ಮಾಡಬಹುದು ಅಂತ? ಇದುವರೆಗೂ ಬರ್ತಿದ್ದಂಥ ಮಾಹಿತಿಗಳು ಯಾವುದಕ್ಕೆ ಕೂಡ ಪುರಾವೆಗಳು ಇರಲಿಲ್ಲ. ಆದರೆ ಪೊಲೀಸರು ಕೊಟ್ಟಂಥ ರಿಮೈಂಡ್ ಕಾಪಿಯಲ್ಲಿ ಈಗ ಅದೆಲ್ಲ ಮಾಹಿತಿಗಳು ಕೂಡ ಅಧಿಕೃತವಾಗಿ ನಮೂದಾಗಿರುವಂಥದ್ದು. ಯಾಕೆಂದರೆ ದರ್ಶನ್ ಅವರು ಹತ್ಯೆ ಸಂದರ್ಭದಲ್ಲಿ ಬಳಸಿದಂಥ ಏನೋ ಒಂದು ಟಿ ಶರ್ಟ್ ಇರ್ಬೋದು ಮತ್ತು ಜೀನ್ಸ್ ಪ್ಯಾಂಟ್ ಇರ್ಬೋದು, ಇದನ್ನು ಕೂಡ ನಾವು ವಶಕ್ಕೆ ತೆಗೆದುಕೊಂಡಿದ್ದೀವಿ, ಅವರ ಮನೆಯಲ್ಲೇ ವಶಕ್ಕೆ ತೆಗೆದುಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಪೊಲೀಸರು ಉಲ್ಲೇಖವನ್ನು ಮಾಡಿರುವಂಥದ್ದು ರಿಮೈಂಡ್ ಕಾಪಿಯಲ್ಲಿ. ಜೊತೆಗೆ ಇನ್ನೊಂದು ಅಂಶವನ್ನು ಕೂಡ ಅಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಆ ಬಟ್ಟೆಯನ್ನು ಸಂಪೂರ್ಣವಾಗಿ ಇವರು ತೊಳೆದು ಅದನ್ನು ಒಣಗಾಕಿದ್ರು. ಆ ಸಂದರ್ಭದಲ್ಲಿ ನಾವು ಅದನ್ನು ವಶಕ್ಕೆ ತೆಗೆದುಕೊಂಡಿವಿ. ಅದರ ಮೇಲೆ ಇರುವಂಥ ರಕ್ತದ ಕಲೆಗಳಿರ್ಬೋದು, ಜೊತೆಗೆ ಅದನ್ನು FSLನ ಮೂಲಕ ಒಂದು ಕನ್ಫರ್ಮೇಷನ್ ಅನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಆ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಜೊತೆಗೆ ಹತ್ಯೆ ಸಂದರ್ಭದಲ್ಲಿ ಬಳಸಿದಂಥ ಒಂದು ಶೂ ಏನಿತ್ತು, ಆತ ಹೋದಂಥ ಶೂಬು ಫುಟ್ ಪ್ರಿಂಟ್ಗಳೇನಿರ್ತವೆ, ಫುಟ್ ಪ್ರಿಂಟ್ಗಳನ್ನು ಕಲೆ ಹಾಕಲಿಕ್ಕೆ ಅಲ್ಲಿಗೆ ತೆಗೆದುಕೊಂಡು ಹೋಗಿರೋಂಥದ್ದು. ಅದನ್ನು ವಿಜಯಲಕ್ಷ್ಮಿಯವರ ಮನೆಗೆ, ಅಂದರೆ ದರ್ಶನ್ ಅವರ ಪರ್ಸನಲ್ ಒಂದು ಮೇಕಪ್ ಮ್ಯಾನ್ ಏನಿರ್ತಾರೆ, ಮೇಕಪ್ ಮ್ಯಾನ್ ಏನೋ ದರ್ಶನ್ ಅವರು ಬಂಧನ ಆದ ಬಳಿಕ ಅವರ ಶೂಗಳು ಮತ್ತು ಒಂದಷ್ಟು ಬಟ್ಟೆಗಳನ್ನೆಲ್ಲ ಕೂಡ ಹೊಸಕೆರೆ ಹಳ್ಳಿಯ ಅಪಾರ್ಟ್ಮೆಂಟ್ಗೆ ತೆಗೆದುಕೊಂಡು ಹೋಗಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳಿರುವಂಥದ್ದು. ಅದನ್ನು ಕೂಡ ಅವರ ಮನೆಯಿಂದ ವಿಜಯಲಕ್ಷ್ಮಿ ಅವರ ಕೈಯಿಂದನೇ ಅದನ್ನು ಸೀಸನ್ನು ಮಾಡಿಕೊಂಡು ಪೊಲೀಸರು ತೆಗೆದುಕೊಂಡು ಬಂದಿರುವಂಥದ್ದು. ಅದಾದ ನಂತರ ಹತ್ಯೆಗೆ ಬಳಸಿದಂಥ ಕೆಲವೊಂದು ವೆಪನ್ಸ್ಗಳೇನಿತ್ತು ಅದನ್ನೆಲ್ಲನೂ ಕೂಡ ನಾವು ವಶಕ್ಕೆ ತೆಗೆದುಕೊಂಡಿದ್ದೀವಿ ಅಂತೇಳಿ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈ ಮೂಲಕ ಈ ಪ್ರಕರಣಕ್ಕೆ ಪ್ರಬಲ ಸಾಕ್ಷಿಗಳು ಏನೇನ ಬೇಕು, ಜೊತೆಗೆ ಆರೋಪಿಗಳ ವಿರುದ್ಧ ಯಾವ ರೀತಿಯಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸಬೇಕು, ಅದಕ್ಕೆಲ್ಲದಕ್ಕೂ ಕೂಡ
ಕೂಡ ಪೂರಕವಾದ ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮುರಳಿ, ಧನ್ಯವಾದ. ಸೊ ಒಟ್ಟಾರೆ ಈಗ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವಂತಹ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿರುವ ಅಂಶಗಳನ್ನು ಇವಾಗ ಇದು ಏನೇನು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ.